ಕಾರ್ಯಕ್ರಮ ಇವಾಗ ಪ್ರಾರಂಭ ಆಗ್ತಾ ಇದೆ. ಮೊದಲಿಗೆ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ ಅಂತ ಆ ಗಣಪತಿಯನ್ನ ಬೇಡ್ಕೊಳ್ತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಮಾಡೋಣ. ಪ್ರಾರ್ಥನೆ ನಮ್ಮ ನವ್ಯ ಮತ್ತು ಭಾವನಾ ಅವರಿಂದ. ನೀರು ತರಿಕಾಯೋ ಪಾರ್ವತಿ ತನಯ ಅರುಷದಿ ಲಾಲಿಸೋ ನಮ್ಮಯ ಮೊರೆಯ. ನೀರು ತರಿಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸೋ ನಮ್ಮಯ ಮೊರೆಯ. ಭವ ಬಂಧನದೊಳು ಸಿಲುಕಿದೆ ನಮ್ಮ ಭವ ಬಂಧನದೊಳು ಸಿಲುಕಿದೆ ನಮ್ಮ. ಮೋಕ್ಷದಿ ಪೊರೆಯೋ ಹೇ ದೇವ ಮೋಕ್ಷದಿ ಪೊರೆಯೋ ಹೇ ದೇವ. ಪಾರ್ವತಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದೆ ಪ್ರಾರಂಭ ಆಗಕ್ ಮುಂಚೆ ನಿನ್ನೆ ಯಾರ್ಯಾರು ಡಿಪಾಸಿಟ್ ಕಟ್ಟಿದಾರೋ ಅವ್ರ ಹೆಸರುಗಳನ್ನ ಒಂದ್ಸಲ ಓದ್ತೀವಿ. ಒಂದನೇದು ನಾಗರಾಜ್ ಸನ್ನಪ್ಪ ಮುನಿಯಂಕಪ್ಪ ಹನುಮನಹಳ್ಳಿ, ಕೈ ಎತ್ತ. ಮತ್ತೆ BV ಮಂಜುನಾಥ್ ಸನ್ನಪ್ಪ ವೆಂಕಟಪ್ಪ ಬೆಟಗೇರಲ್ಲಿ ಬಂದಿದ್ದೀರಾ? ಹಾ ಆಯ್ತು. R ಖಾಜಾ ಸನ್ನಪ್ಪ ಅಬ್ದುಲ್ ರಹಮಾನ್ ಕೋಲಾರ್ ಬಂದಿದ್ದೀರಾ? ಸ್ವಲ್ಪ ಜೋರಾಗಿ ಮೇಲಕ್ಕೆ. ಜಗದೀಶ್ MA ಸನ್ನಪ್ಪ ಲೇಟ್ ವೆಂಕಟರಾಮಪ್ಪ ಮಡಿನೂರ್ ಬಂದಿದ್ರು. ಇಲ್ಲ ಸ್ವಲ್ಪ ಮುಂದಕ್ಕೆ ಬಂದ್ಬಿಡಿ. ವೆಂಕಟರಾಮ್ ಗ್ರಾಮ ಪಂಚಾಯತಿ ಸದಸ್ಯರು ಮುಡಿನೂರು ಸರ್ ಬನ್ನಿ. ಈರಪ್ಪ ಸನ್ನಪ್ಪ ಗಂಗಪ್ಪ ಜೆ ವಂಸಂದ್ರ ಬಂದಿದ್ದೀರಿ. ರಘುಪತಿ ಸನ್ನಪ್ಪ ನಾರಾಯಣಪ್ಪ ನಾರಾಯಣಪುರ ಬಂದಿದ್ದೀರಾ? ಹಾ. ಧನಂಜಯ್ ಸನ್ನಪ್ಪ ಕೃಷ್ಣಪ್ಪ ಪಿಂಡಿನಗರ ಬಂದಿದ್ದೀರಿ. ಸ್ವಲ್ಪ ಜ್ವರ ಕೈ ಎತ್ತಿ ಎಲ್ಲ ನೋಡ್ಲಿ. ಹಾ ಹಂಗ್ ಮಾಡಿ. ಮುನ್ಸ್ವಾಮಿ ಸನ್ನಪ್ಪ ಶಿವಯ್ಯ ತಿಮ್ಮಯ್ಯ ಸರ್ ತಿಮ್ಮಯ್ಯ ಲಕ್ಷ್ಮೀ ಸಾಗರ. ವಿಶ್ವನಾಥ್ MS ಸನ್ನಪ್ಪ ಶಿವರಾಮಯ್ಯ ಮಂಜಲ್ನಗರ ಬಂದಿದ್ರ. ಮಹೇಂದ್ರ ಸನ್ನಪ್ಪ ಗೋವಿಂದಪ್ಪ ಹೊಸ ಎಡಿ ಕಾಲೋನಿ ಇದೀರಾ? ಅವ್ರನ್ನ ನಮ್ಮ ಆಫೀಸರ್ಸ್ ಅಧಿಕಾರಿಗಳು ನೋಡ್ಬೇಕು. ಅಲ್ಲ ಇರೋಣ ಹಿಂಗೆ ಮಾಡಿ ಇವಾಗ ಗಲಾಟೆ. ಸನ್ನಪ್ಪ ಶಿವಣ್ಣ ತೊರಡಿ ಹಂಗೆ ನಿಂತ್ಕೊಂಡ್ಬಿಟ್ರು. KN ಆನಂದ್ ಗೌಡ ಸನ್ನಪ್ಪ ನಂಜನಗೌಡ ಭಟ್ರಳ್ಳಿ. ಗೋಪಾಲ್ M ಸನ್ನಪ್ಪ ಮುನಿಯಪ್ಪ ಶಿಲಂಗೆರೆ. ಇಷ್ಟು 15 ಜನ ಬಂದಿದ್ದೀರಾ. LV ಸೋಮಶೇಖರ್ ಸನ್ನಪ್ಪ ವೆಂಕಟರಾಮಪ್ಪ ಲಕ್ಷ್ಮೀ ಸಾಗರ. ಇನ್ಯಾರು ತಪ್ಪಾಗಿದ್ಯಾ? ಈಗ ಎಲ್ಲಂತ ನೀವು ಗಲಾಟೆ ಹಾಜರಿದ್ದು. ಈಗ ನೋಡಿ ನಮ್ಮ 15 ಜನನು ಹಾಜರಿದ್ದೀರಾ. ಅವ್ರು ಮಾತ್ರ ಕೂಗ್ಬೇಕು, ಬೇರೆಯವ್ರಿಗೆ ಅವಕಾಶ ಇಲ್ಲ. ಡಿಪಾಸಿಟ್ ಕಟ್ಟಿರೋರು. ಈಗ ಸ್ವಾಗತ ಕಾರ್ಯಕ್ರಮ ಈ ದಿನ ನಮ್ಮ ಮುಡಿಗನೂರು ಶಾಲೆಯ ಸರ್ವೆ ನಂಬರ್ 378, 379, 135 ಮತ್ತು 384 ಜಮೀನಿನಲ್ಲಿ ಬೆಳೆಸಿರುವ ನೀಲಗಿರಿ ಮರಗಳ ಹರಾಜು ಪ್ರಕ್ರಿಯೆಯನ್ನು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಗನೂರು ಶಾಲೆ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಿಲು ತಾಲೂಕು BRC ಸಮನ್ವಯ ಅಧಿಕಾರಿಗಳಾದಂತ ಸೋಮೇಶ್ ಸರ್ ಹೊಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಸುರೇಶ್ ಸರ್ ಅವರಿದ್ದಾರೆ. ಅವ್ರಿಗೂ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮುಡಿಗನೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತ ವೆಂಕಟರಾಮ್ ಸರ್ ಬಂದಿದ್ದಾರೆ. ಅವ್ರಿಗೂ ನಾವು ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತೆ SDMC ಅಧ್ಯಕ್ಷರಾದಂತ ಅಮರಾವತಮ್ಮ ಅವರು ಇಕ್ರಾಮ್ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಈ ಶಾಲೆಯ SDMC ಅಧ್ಯಕ್ಷರಾದಂತ ಅಮರಾವತಮ್ಮ ಅವರು ಬಂದಿದ್ದಾರೆ. ಅವ್ರಿಗೂ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಾಜಿ SDMC ಅಧ್ಯಕ್ಷರು 12 ವರ್ಷಗಳ ಕಾಲ ನಮ್ಮ SDMC ಅಧ್ಯಕ್ಷರಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿರುವ ನಮ್ಮ ಶಂಕರಾಚಾರ್ಯ ಅವರು ಬಂದಿದ್ದಾರೆ. ಅವ್ರಿಗೂ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ
ಈ ಊರಿನ ಹಿರಿಯರು ಪ್ರಮುಖರು ಆದಂತ ಮುನಿಯಪ್ಪನವರು ಬಂದಿದ್ದಾರೆ, ಅವ್ರಿಗೂ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಷ್ಟೆಲ್ಲ ನಮ್ಮ ಕೆಲಸ ಕಾರ್ಯಗಳು ಸುಮಾರು 6 ತಿಂಗಳಿಂದ ಈ ಕೆಲಸ ಕಾರ್ಯಗಳು ನಡೆದು ಆ ಫಾರೆಸ್ಟ್ ಅಲ್ಲಿ ನಂಬರ್ಗಳೆಲ್ಲ ಹಾಕಿ ನಮ್ಮ ಸಹಕಾರ ಕೊಟ್ಟಂತ ಅರಣ್ಯ ಅಧಿಕಾರಿಗಳಂತ ಭರತ್ ರೆಡ್ಡಿ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ನಾವು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೀವಿ. ಅದೇ ರೀತಿಯಾಗಿ ಈ ಮುಡಿಗನೂರು ಕ್ಲಸ್ಟರ್ ನ CRPಗಳಾದಂತ ರಾಮಚಂದ್ರಪ್ಪ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ನಾವು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೀವಿ. ಅದೇ ರೀತಿಯಾಗಿ ಈ ಶಾಲೆಯ ಮಾಜಿ SDMC ಉಪಾಧ್ಯಕ್ಷರಾದಂತಹ ನಾರಾಯಣಸ್ವಾಮಿ ಅವರು ಬಂದಿದ್ದಾರೆ, ಅವ್ರಿಗೂ ನಾವು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಚೌಡಪ್ಪ ಮಾಜಿ ಈಗ ಪ್ರೆಸೆಂಟ್ SDMC ಸದಸ್ಯರಾದಂತಹ ಚೌಡಪ್ಪ ಅವರು ಬಂದಿದ್ದಾರೆ, ಅವ್ರಿಗೂ ನಾವು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೀವಿ. ಅದೇ ರೀತಿಯಾಗಿ DMS ಮಂಜುನಾಥ್ ಅವರು ಬಂದಿದ್ದಾರೆ, ಅವ್ರಿಗೂ ನಾವು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತೆ ಈ ನೀಲಗಿರಿ ವ್ಯಾಪಾರಗಳ ಒಂದು ಮೊದಲಿಂದಾನು ಸುಮಾರು 40 ವರ್ಷದಿಂದ ನಮ್ಗೆ ಪರಿಚಯ. ನಮ್ಮ ಇವರು ಹಿರಿಯರಾದಂತ ವೆಂಕಟಪ್ಪನವ್ರು ಬಂದಿದ್ದಾರೆ, ಅವ್ರಿಗೂ ನಾವು ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ SDMC ಉಪಾಧ್ಯಕ್ಷರಾದಂತ ನಾಗರಾಜಪ್ಪ ಅವರು ಬಂದಿದ್ದಾರೆ, ಅವ್ರಿಗೂ ನಾವು ಆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಾಜಿ SDMC ಸದಸ್ಯರು ಮಂಜಣ್ಣ ಬಂದಿದ್ದಾರೆ, ಅವ್ರಿಗೂ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಎಲ್ಲ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ನಮ್ಮ ಸಹ ಶಿಕ್ಷಕರಾದಂತಹ ವಿವೇಕ ಸರ್, ನಾವು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಾ, ಅವ್ರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಊರಿನ ಹಿರಿಯರು ಮತ್ತೆ ಭಾಗವಹಿಸಿರುವ ಹರಾಜುದಾರರು ಎಲ್ಲರಿಗೂ ವಂದನೆಗಳನ್ನ ಸ್ವಾಗತವನ್ನ ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹರಾಜು ಪ್ರಕ್ರಿಯೆ ಕಂಡೀಷನ್ಸ್ ಷರತ್ತುಗಳು ಏನಿದಾವೆ, ಅದೇ ರೀತಿಯಾಗಿ ನಮ್ಮ ಅಗ್ರ CRPಗಳಾದಂತ ಸರ್ ಇವ್ರಿಗೂ ಅಗ್ರ CRP ಆದಂತ ಮಂಜುನಾಥ್ ಸರ್ ಅವ್ರು ಬಂದಿದ್ದಾರೆ, ಅವ್ರಿಗೂ ನಾವು ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಹರಾಜು ಪ್ರಕ್ರಿಯೆ ಯಾವ ತರ ಇದೆ, ಏನ್ ಷರತ್ತುಗಳು, ಆ ಷರತ್ತುಗಳ ಪ್ರಕಾರ ನಾವು 1 ಇಂಚು ಕೂಡ ದಾಟಲ್ಲ ಅಂತ ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಏನು ಅನ್ನೋದ ನಮ್ಮ ಮುಡಿಗನೂರು CRP ಆದ ರಾಮಚಂದ್ರಪ್ಪ ಸರ್ ಅವರು ಹೇಳ್ತಾರೆ. ನಂಬರ್ 378, 379, 135 ಮತ್ತು 384ರ ಜಮೀನಿನಲ್ಲಿ ಬೆಳೆಸಲಾಗಿರುವ ನೀಲಗಿರಿ ಮರಗಳು ಕಟಾವಿಗೆ ಬಂದಿದ್ದು, ಶಾಲಾಭಿವೃದ್ಧಿ ಸಮಿತಿ ಹಾಗೂ ಗ್ರಾಮಸ್ಥರು, ಹಿರಿಯ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯ ಅನುಮತಿ ಪಡೆದು ಷರತ್ತುಗಳಿಗೆ ಒಳಪಟ್ಟು 4/2/2025ರಂದು ನಡೆದ SDMC ಸಭೆಯಲ್ಲಿ ಬಹಿರಂಗ ಹರಾಜು ಹಾಕಲು ತೀರ್ಮಾನಿಸಲಾಗಿರುತ್ತದೆ. ಸಾರ್ವಜನಿಕರು, ವ್ಯಾಪಾರಸ್ಥರು ಹಾಗೂ ಗ್ರಾಮಸ್ಥರು, ಪೋಷಕರು ದಿನಾಂಕ 19/2/2025ರ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಬಹಿರಂಗ ಹರಾಜು ನಡೆಯಲಿದ್ದು, ಹರಾಜಿನಲ್ಲಿ ಭಾಗವಹಿಸಬೇಕಾಗಿ ಕೋರಿದೆ. ಈ ಒಂದು ಹರಾಜಿಗೆ ಸಂಬಂಧಪಟ್ಟಂತೆ ಷರತ್ತುಗಳು: ಹರಾಜಿನಲ್ಲಿ ಭಾಗವಹಿಸುವ ಮುನ್ನ ಹರಾಜಿಗಿಟ್ಟಿರುವ ಮಾಲನ್ನ ಪರಿಶೀಲನೆ ಮಾಡಿ ಖಾತ್ರಿಪಡಿಸಿಕೊಂಡು ಹರಾಜಿನಲ್ಲಿ ಭಾಗವಹಿಸುವುದು. 2ನೇ ಅಂಶ, ಹರಾಜಿನಲ್ಲಿ ಭಾಗವಹಿಸುವ ಮುನ್ನ ಹರಾಜು ಮಾಡುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರು ಮುಖ್ಯೋಪಾಧ್ಯಾಯರ ಹಾಗೂ SDMC ಸಮಿತಿ ಬಳಿ ಠೇವಣಿ ಹಣ 50,000 ನಗದು ಹಣವನ್ನು ಪಾವತಿಸಿದ ನಂತರ ಹರಾಜಿನಲ್ಲಿ ಭಾಗವಹಿಸುವುದು. ಠೇವಣಿ ಪಾವತಿಸದವರಿಗೆ ಹರಾಜಿನಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ. 3ನೇದು, ಹರಾಜಿನಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಪಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನ ಹರಾಜು ಮಾಡುವ ಅಧಿಕಾರಿಗಳಲ್ಲಿ ಹಾಜರುಪಡಿಸುವುದು. 4ನೇ ಅಂಶ, ಹರಾಜಿಗಿಟ್ಟಿರುವ ನೀಲಗಿರಿ ಜಾತಿಯ ಮರಗಳು ಸ್ಥಳದಲ್ಲಿ ಹೇಗಿದೆಯೋ ಹಾಗೆ ಹರಾಜು ಮಾಡಲಾಗುವುದು. 5ನೇ ಅಂಶ, ಹರಾಜು ನಡೆದ ಮೊತ್ತದ ಶೇಕಡ 25% ಹಣವನ್ನ ಹರಾಜು ನಂತರ 1 ಗಂಟೆ ಒಳಗಾಗಿ ಕಟ್ಟಬೇಕು. 6ನೇ ಅಂಶ, ಹರಾಜಿನಲ್ಲಿ ನೀಲಗಿರಿ ಜಾತಿಯ ಮರಗಳನ್ನು ಪಡೆದವರು ಬಿಡ್ ಮೊತ್ತ ಮತ್ತು ಅದಕ್ಕೆ ಅನ್ವಯಿಸುವ ತೆರಿಗೆ ಅಂದರೆ FDF 12%, IT 2.5%, ಆದಾಯ ತೆರಿಗೆಯ ಮೇಲೆ ಸೆಸ್ 10%, GST 18% ಅನ್ನು ಪ್ರತ್ಯೇಕವಾಗಿ ಒಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರು ಮುಖ್ಯೋಪಾಧ್ಯಾಯರ ಹಾಗೂ SDMC ಸಮಿತಿ ಬಳಿ ಪಾವತಿಸತಕ್ಕದ್ದು. ಒಟ್ಟು ತೆರಿಗೆ 42.5%. ಇದನ್ನ ಮುಖ್ಯವಾಗಿ ನೀವು ಗಮನ ಹರಿಸಬೇಕಾಗಿರ್ತಕ್ಕಂಥ ಅಂಶ. ಹರಾಜು ನಡೆದ ಮೊತ್ತವನ್ನು 5 ದಿನಗಳ ಒಳಗೆ DD ಅಥವಾ ಕ್ಯಾಶ್ ಅನ್ನು HM ಅಂಡ್ SDMC ಖಾತೆಗೆ ಜಮಾ ಮಾಡಬೇಕು. ಹರಾಜು ನಡೆದ ದಿನಾಂಕದಿಂದ 5 ದಿನಗಳ ಒಳಗೆ ನಿಗದಿತ ವೇಳೆಯಲ್ಲಿ ಹಣ ಪಾವತಿಸದಿದ್ದಲ್ಲಿ ಠೇವಣಿ ಹಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರು ಹಾಗೂ SDMC ಸಮಿತಿಯವರು ಮುಟ್ಟುಗೋಲು ಹಾಕಿಕೊಂಡು ಮರು ಹರಾಜು ಮಾಡಲಾಗುವುದು. ಹರಾಜು ಮಾಡುವ ಅಥವಾ ಮಂಜೂರು ಮಾಡುವ ಪ್ರಾಧಿಕಾರವು ಹೆಚ್ಚಿನ ಬಿಡ್ ಅನ್ನು ಅಂಗೀಕರಿಸುವ ಮತ್ತು ತಿರಸ್ಕರಿಸುವ ಹಾಗೂ 2ನೇ ಹೆಚ್ಚುವರಿ ಬಿಡ್ ಅನ್ನು ಅಂಗೀಕರಿಸುವ ಮತ್ತು ಪುನರ್ ಮಾರಾಟ ಹಕ್ಕನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರು ಹಾಗೂ SDMC ಸಮಿತಿಯವರು ಹೊಂದಿರುತ್ತಾರೆ. ಹರಾಜಿನಲ್ಲಿ ಮರಗಳನ್ನು ಪಡೆದುಕೊಂಡವರು
ಹರಾಜು ಸ್ಥಿರೀಕರಣ ಆದೇಶ ಬಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗದಂತೆ ಮರಗಳ ಕಟಾವು ಮಾಡಿ ಅರಣ್ಯ ರಹದಾರಿ ಪಡೆದುಕೊಂಡು ಸಾಗಿಸುವುದು. ಹಾಗೇನಾದರೂ ಸಾರ್ವಜನಿಕರಿಗೆ ತೊಂದರೆ ಉಂಟಾದಲ್ಲಿ ಅದಕ್ಕೆ ಬಿಡ್ದಾರರೇ ಜವಾಬ್ದಾರರಾಗಿರುತ್ತಾರೆ. 11ನೇ ಅಂಶ, ಹರಾಜನ್ನು ಅನುಮೋದಿಸುವ ಅಥವಾ ತಿರಸ್ಕರಿಸುವ ಹಕ್ಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರು ಹಾಗೂ ಎಸ್ಡಿಎಂಸಿ ಸಮಿತಿಯವರವರು ಪ್ರಾಧಿಕಾರವುಳ್ಳ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಇರುತ್ತದೆ. ಹರಾಜು ನಡೆದ 2 ತಿಂಗಳ ಒಳಗೆ ನೀಲಗಿರಿ ಮರಗಳನ್ನ ಕಟಾವು ಮಾಡಬೇಕು. 18/2/2025 ಮಂಗಳವಾರ ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆಯ ಒಳಗೆ ಡೆಪಾಸಿಟ್ ಹಣ ಪಾವತಿ ಮಾಡಬೇಕು. ನಂತರ ಬರುವವರಿಗೆ ಅವಕಾಶ ಇರುವುದಿಲ್ಲ. ಈ ಕುರಿತು ಯಾವುದೇ ತಗಾದಿಗಳಿದ್ದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಳಬಾಗಿಲು ಇವರ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ಕಚೇರಿಯ ವೇಳೆಯಲ್ಲಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಈ ಒಂದು ಎಲ್ಲಾ ಅಂಶಗಳು ಕೂಡ ಷರತ್ತುಗಳು ತಮಗೆ ಮನದಟ್ಟಾಗಿರ್ತಕ್ಕಂಥ ಅಂಶ ಅಂತ ಭಾವಿಸ್ತಾ ತಾವೆಲ್ಲರೂ ಕೂಡ ಹರಾಜಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಹರಾಜಿನ ಹಿಂದೆ ನಡೆದಿರ್ತಕ್ಕಂಥ ಅಂಶಗಳನ್ನ ಮೆಲುಕು ಹಾಕದೆ ಈಗ ಏನ್ ನಡೀತದೆ ಆ ಒಂದು ಅಂಶಗಳಿಗೆ ತಾವು ಮಾನ್ಯತೆಯನ್ನ ಕೊಟ್ಟು ಈ ಒಂದು ಹರಾಜು ಪ್ರಕ್ರಿಯೆಯನ್ನ ಮುಂದುವರಿಸಿ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆಗೆ ತಾವೆಲ್ಲರೂ ಕೂಡ ಕಾರಣೀಭೂತರಾಗಬೇಕು ಎಂಬತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರು ಈ ದಿನ ನಮ್ಮ ಶಾಲೆಯ ವ್ಯಾಪ್ತಿಗೆ ಬರುವಂತಹ ಸರ್ವೆ ನಂಬರ್ 378, 379, 135 ಹಾಗೂ 384 ಜಮೀನಿನಲ್ಲಿ ಬೆಳೆದಿರ್ತಕ್ಕಂತಹ ಒಂದು ನೀಲಗಿರಿ ಮರಗಳ ಕಟಾವಿನ ಬಹಿರಂಗ ಹರಾಜು ಈ ದಿನದ ಸಮಾರಂಭದಲ್ಲಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥವರು ಒಮ್ಮಸಂದ್ರ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ವೆಂಕಟರಾಮ್ ಸರ್ ಅವರೇ, ಮಂಜಣ್ಣ ಅವರೇ, SDMC ಅಧ್ಯಕ್ಷರೇ, ಮಾಜಿ ನಿಕಟಪೂರ್ವ ಅಧ್ಯಕ್ಷರೇ, ಅರಣ್ಯ ಇಲಾಖೆ ಅಧಿಕಾರಿಗಳೇ, SDMC ಸದಸ್ಯರುಗಳೇ, CRP BRP ಮಿತ್ರರೇ, ಶಿಕ್ಷಕ ಬಂಧುಗಳೇ, ಆತ್ಮೀಯ ಹರಾಜು ಬಂಧುಗಳೇ, ಸಾರ್ವಜನಿಕರೇ, ಬಹುಶಃ ಇದು ಎರಡನೇ ಬಾರಿಗೆ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದು ಶತಾಯಗತಾಯ ಹರಾಜು ಅಂತಕ್ಕಂಥದ್ದು ನಮ್ಮ ಇಲಾಖೆಗೆ, ನಮ್ಮ ಶಾಲೆಗೆ ನಮ್ಮದೇ ಆಗಿರ್ತಕ್ಕಂಥ ಜಮೀನಲ್ಲಿ ನಾವು ಬೆಳೆಸಿರ್ತಕ್ಕಂಥ ಮರಗಳ ಒಂದು ಲಾಭಾಂಶವನ್ನು ಪಡ್ಕೊಂಡು ಶಾಲೆ ಮತ್ತು ಇಲಾಖೆಯನ್ನ ಅಭಿವೃದ್ಧಿ ಪಡಿಸುವ ಸದುದ್ದೇಶದಿಂದ ಈ ಒಂದು ಹರಾಜು ಪ್ರಕ್ರಿಯೆಯನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಮತ್ತೊಮ್ಮೆ ಇನ್ನೊಂದು ಏನು ಹರಾಜಿಗೆ ಅವಕಾಶ ಮಾಡ್ದಂಗೆನೆ ಸಾರ್ವಜನಿಕ ಬಂಧುಗಳು ಮತ್ತು ಹರಾಜುದಾರರು ಸಮರ್ಪಕವಾಗಿರ್ತಕ್ಕಂಥ ಬೆಲೆಯನ್ನ ತೆತ್ತು ನಮ್ಮ ಎಲ್ಲಾ ಈಗ ಓದಿರ್ತಕ್ಕಂಥ ಷರತ್ತುಗಳನ್ನ ಪಾಲಿಸಿ ಈ ಒಂದು ಕಾರ್ಯಕ್ರಮವನ್ನ ಹರಾಜು ಪ್ರಕ್ರಿಯೆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮುಳಬಾಗಿಲು ತಾಲೂಕು ಮುಡಿನೂರು ಹಿರಿಯ ಪ್ರಾಥಮಿಕ ಶಾಲೆಯ ತನ್ನದೇ ಆದಂತ ಒಂದು 18 ಎಕರೆ ಜಮೀನನ್ನ ಹೊಂದಿದ್ದು, ಆ ಒಂದು ಜಮೀನಿನ ವಿಸ್ತೀರ್ಣದಲ್ಲಿ 5 ರಿಂದ 6 ಎಕರೆ ನೀಲಗಿರಿ ತೋಪನ್ನ ಮುಡಿನೂರು ಗ್ರಾಮಸ್ಥರ ಸಹಕಾರವನ್ನು ಪಡೆದು ಬೆಳೆಸಿದ್ದು. ಅದು 2012-13ನೇ ಸಾಲಿನಲ್ಲಿ ಮೊದಲನೇ ಕಟಾವಾಗಿ ಸುಮಾರು 12-13 ವರ್ಷಗಳ ನಂತರ ಎರಡನೇ ಕಟಾವಿಗೆ ಬಂದಿದೆ. ಈ ಒಂದು ಕಟಾವನ್ನ ನೀಲಗಿರಿ ಮರಗಳ ಒಂದು ಬೆಳೆಯನ್ನ ಗಮನಿಸಿ ಈ ಬೆಳೆಯನ್ನ ಕಟಾವು ಮಾಡಬೇಕೆಂಬತಕ್ಕಂತ ನಿರ್ಧಾರವನ್ನ ಈ ಒಂದು ಶಾಲಾ ಸಿಬ್ಬಂದಿ, ಈ ಒಂದು SDMC ಕಮಿಟಿನವರು, ಮುಡಿನೂರು ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿ ಸಭೆ ಸೇರಿ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಒಂದು ಶಾಲೆಯ ಮುಖಾಂತರ ಒಂದು ಟರಾವನ್ನ ರೂಪಿಸಿ ನಮ್ಮ ಮುಳಬಾಗಿಲು ತಾಲೂಕಿನ ಶಿಕ್ಷಣ ಇಲಾಖೆಯವರಿಗೆ ಆ ಒಂದು ಟರಾವಿನ ವಿಚಾರವನ್ನ ತಿಳಿಸಿ ಆ ಒಂದು ಹಿರಿಯ ಅಧಿಕಾರಿಗಳ ಒಂದು ಅಪ್ಪಣೆಯನ್ನ ಪಡೆದು ತದನಂತರ ನಮ್ಮ ತಾಲೂಕಿನ ಅರಣ್ಯ ಅಧಿಕಾರಿಗಳ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಈ ಒಂದು ಟರಾವಿನ ವಿಚಾರವನ್ನು ತಿಳಿಸಿ ಅವರ ಒಂದು ಆದೇಶ ಅಪ್ಪಣೆಯನ್ನ ಪಡೆದು ಇವತ್ತು 19/2/2025 ದಿನ ಈ ಹರಾಜನ್ನ ಬಹಿರಂಗ ಹರಾಜನ್ನ ಏರ್ಪಡಿಸಿದ್ದೀವಿ. ಈ ಒಂದು ಬಹಿರಂಗ ಹರಾಜು ಸರ್ಕಾರದ
ನಿಯಮಗಳ ಅನುಸಾರ ಸರ್ಕಾರದ ಪ್ರಕ್ರಿಯೆ ಪ್ರಕಾರ ಸರ್ಕಾರದ ಮತ್ತು ಅರಣ್ಯ ಇಲಾಖೆಯ ಷರತ್ತುಗಳನ್ನ ಅನ್ವಯಿಸಿ ಪಾರದರ್ಶಕವಾಗಿ ಯಾವುದೇ ಒಂದು ಲೋಪದೋಷಗಳನ್ನ ನಡೆಸ್ತಾ ಇರತಕ್ಕಂಥ ಒಂದು ಹರಾಜು ಪ್ರಕ್ರಿಯೆ, ಬಹಿರಂಗ ಹರಾಜು. ಈ ಒಂದು ಹರಾಜು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹರಾಜುದಾರರೇ, ಮುಡಿನೂರು ಗ್ರಾಮಸ್ಥರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಸೋಮೇಶ್ ಸರ್ ಅವರೇ, ಗ್ರಾಮ ಪಂಚಾಯತಿ ಸದಸ್ಯರಾದಂತ ವೆಂಕಟರಾಮ್ ಅವರೇ, CRP ಅವರೇ, ಮುಖ್ಯ ಶಿಕ್ಷಕರೇ, SDMC ಅಧ್ಯಕ್ಷರಾದಂತ ಅಮರಮ್ಮನವರೇ, ಎಲ್ಲ ಸದಸ್ಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಒಂದು ಬಹಿರಂಗ ಹರಾಜು ಯಾವುದೇ ಒಂದು ಲೋಪದೋಷಗಳಿಲ್ಲದೆ ಪಾರದರ್ಶಕವಾಗಿ, ಪದೇ ಪದೇ ಹೇಳ್ತೀವಿ ನಾವು, ಬೇಕಾದ್ರೆ ಪಾರದರ್ಶಕವಾಗಿ ಯಾವುದೇ ಒಂದು ವ್ಯವಹಾರಗಳಿಗೆ ಕೈ ಹಾಕ್ದಿರ ಮಾಡಬೇಕು ಅಂತಕ್ಕಂಥ ಎಲ್ಲರ ಊರೆಲ್ಲರ ಸಹಕಾರ, ಗ್ರಾಮ ಪಂಚಾಯತಿಯವರ ಸಹಕಾರ, ಎಲ್ಲರ ಸಹಕಾರವನ್ನು ಪಡೆದು, ಶಿಕ್ಷಣ ಇಲಾಖೆ ಅಧಿಕಾರಿಗಳ ಒಂದು ಸಹಕಾರವನ್ನು ಪಡೆದು, ಅರಣ್ಯ ಇಲಾಖೆಯ ಅವರ ಒಂದು ಸಹಕಾರವನ್ನು ಪಡೆದು ನಡೆಸ್ತಾ ಇದ್ದೀವಿ. ಇದುವರೆಗೂ ಈ ಒಂದು ಹರಾಜಿನ ಷರತ್ತುಗಳನ್ನ ನಿಮಗೆ ತಿಳಿಸಿದ್ದಾರೆ. ಆ ಒಂದು ಷರತ್ತುಗಳನ್ನ ತಪ್ಪು ಚಾಚದೆ ನೀವು ಪ್ರತಿಯೊಂದನ್ನು ಪಾಲಿಸಲೇಬೇಕು. ಹಾಗೆ ಆ ಒಂದು ನೀಲಗಿರಿ ಮರಗಳನ್ನು ಬಿಟ್ಟು ಆ ಒಂದು ಜಮೀನಿನಲ್ಲಿ ಬೇರೆ ಜಾತಿಯ ಮರಗಳಿದ್ದಾವೆ, ಅವನ್ನ ನೀವು ಕಟಾವು ಮಾಡಬಾರದು. ಮೊದಲನೇ ಪಾಯಿಂಟ್ ಇದು. ಆ ನೀಲಗಿರಿ ತೋಪ್ ಜೊತೆಯಲ್ಲಿ ಏನಾದರೂ ಬೇರೆ ಮರಗಳನ್ನು ಕಟಾವು ಮಾಡಿದ್ರೆ ಅದು ನಿಮ್ಮ ಹೊಣೆ ಅಂತ ಹೇಳ್ತಾ, ಯಾವುದೇ ರೀತಿಯ ಕಮಿಷನ್ ಇಲ್ಲದೆ ಪಾರದರ್ಶಕವಾಗಿ ಏರ್ಪಡಿಸ್ತಾ ಇದ್ದೀವಿ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುಮಾರು 5 ಎಕರೆ 6 ಎಕರೆ ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ನೀಲಗಿರಿ ತೋಪಿನ ನಮ್ಮ ಅಂದಾಜು ಮೊತ್ತ 20 ಲಕ್ಷ 4,50,000 ನಿಮ್ಮ ನಂಬರ್ 5 ಲಕ್ಷ, 5ನೇ ನಂಬರ್ 5 ಲಕ್ಷ. ಸರ್, ಯಾರು ಡಿಪಾಸಿಟ್ ಕಟ್ಟಿರ್ತಾರೆ ಅವ್ರು ಮಾತ್ರ ಅವ್ರ ನಾನು ನೋಡ್ತೀನಿ. ಅಲ್ಲಿ ಓದು. ಆಯ್ತು ಸರ್, ಅರ್ಥ ಆಯ್ತು. ಆಯ್ತು. ಹೇಳಿದ್ರು ಬಿಡಿ, ಆಯ್ತು. ಏನಾಯ್ತು ಬಿಡಿ. ನೋಡಪ್ಪ, ಇಲ್ಲಿ ಯಾರು 50,000 ಯಾರು ಡಿಪಾಸಿಟ್ ಕಟ್ಟಿದಾರೋ ಅವರು ಮಾತ್ರ ಕೂಗಬೇಕು. 5 ಲಕ್ಷ 5,40,000 ಸೀರಿಯಲ್ ನಂಬರ್ 5. 5,50,000 6,50,000 660 ಸೀರಿಯಲ್ ನಂಬರ್ 14 ಸೀರಿಯಲ್ ನಂಬರ್ 14 660 ಯಾಕಣ್ಣ? ಬನ್ನಿ ಒಂದ್ ನಿಮಿಷ ಬನ್ನಿ. ಸೀರಿಯಲ್ ನಂಬರ್ 660 ಬನ್ನಿ. 660 ಹಂಗೆಲ್ಲ ಹೋಗಂಗಿಲ್ಲ, ಮಧ್ಯದಲ್ಲಿ ಹೋಗಂಗಿಲ್ಲ. ಬನ್ನಿ 660ಗೆ ನಾವು ಬಿಡೋದು ಇಲ್ಲ. ಬನ್ನಿ ಮಧ್ಯದಲ್ಲಿ ಹೋಗಂಗಿಲ್ಲ. ಬನ್ನಿ, ನಾವು ಬಿಡೋದು ಇಲ್ಲ. 660 ಎದ್ದು ಹೋಗ್ಬಿಟ್ಟು ನಾವು ಬಿಡೋದು ಇಲ್ಲ. 660 690 ಇವೆಲ್ಲ ನಡೀತಾವೆ ಅಂತ ಆವಾಗಲೇ ನಾನು ಹೇಳಿದ್ರೆ ಕಟ್ಟಿಸ್ಬೇಕು ಅಂತ ನಿಮ್ಗೆ ಅರ್ಥ ಆಗಲ್ಲ. 690 7 ಲಕ್ಷ 3 ಸೀರಿಯಲ್ ನಂಬರ್ 3 7 ಲಕ್ಷ 7 ಲಕ್ಷ ಸೀರಿಯಲ್ ನಂಬರ್ 3 7 ಲಕ್ಷ 7 ಲಕ್ಷ 10,000. ಮುಂದೆ ಬನ್ನಿ ನೀವು. 7 ಲಕ್ಷ 10,000 7 20 7 30 ಸೀರಿಯಲ್ ನಂಬರ್ 14 7 30
7:30 7:30 ಸೀರಿಯಲ್ ನಂಬರ್ ಎಷ್ಟು? 14 7:30 7:30 35 7:40 ಎಷ್ಟು ಸೀರಿಯಲ್ ನಂಬರ್? ಸೀರಿಯಲ್ ನಂಬರ್ 2 7:40 7:40 7:50 ಸೀರಿಯಲ್ ನಂಬರ್ ಎಷ್ಟು? ಸೀರಿಯಲ್ ನಂಬರ್ 4 7:50 7,50,000 ಸೀರಿಯಲ್ ನಂಬರ್ 4 7,50,000 7,50,000 7,60,000 ಸೀರಿಯಲ್ ನಂಬರ್ 14 7,60,000 ಸೀರಿಯಲ್ ನಂಬರ್ 14 7,60,000 7,60,000 7,60,000 7,60,000 ಸೀರಿಯಲ್ ನಂಬರ್ 14 7,14,000 7,60,000 7,60,000 7,70,000 ಸೀರಿಯಲ್ ನಂಬರ್ 5 ಸೀರಿಯಲ್ ನಂಬರ್ 5 7,70,000 7,70,000 ಸೀರಿಯಲ್ ನಂಬರ್ 10 5 ಸೀರಿಯಲ್ ನಂಬರ್ 5 7,70,000 7,70,000 7,80,000 ಸೀರಿಯಲ್ ನಂಬರ್ 14 7,80,000 ಸೀರಿಯಲ್ ನಂಬರ್ 14 7,80,000 7,80,000 7,80,000 7,80,000 7,90,000 7,90,000 ಸೀರಿಯಲ್ ನಂಬರ್ 5 7,90,000 7,90,000 ಸೀರಿಯಲ್ ನಂಬರ್ 5 8 ಲಕ್ಷ 8 ಲಕ್ಷ ಸೀರಿಯಲ್ ನಂಬರ್ 14 8 ಲಕ್ಷ ಸೀರಿಯಲ್ ನಂಬರ್ 14 8 ಲಕ್ಷ 8 ಲಕ್ಷ ಸೀರಿಯಲ್ ನಂಬರ್ 14 8 ಲಕ್ಷ 8 ಲಕ್ಷ ಸೀರಿಯಲ್ ನಂಬರ್ 14 8 ಲಕ್ಷ 8 ಲಕ್ಷ 8 ಲಕ್ಷ 8 ಲಕ್ಷ ಏನ್ ಸರ್? 8 ಲಕ್ಷ ಇನ್ನೊಂದ್ಸರಿ ಫೈನಲ್ ಬಿಡ್ಬೋದಾ? 8 ಲಕ್ಷ ಸೀರಿಯಲ್ ನಂಬರ್ 14 8 ಲಕ್ಷ ಆನಂದ್ ಗೌಡ ಸೀರಿಯಲ್ ನಂಬರ್ 14 8 ಲಕ್ಷ ಒಂದನೇ ಸಾರಿ ಸೀರಿಯಲ್ ನಂಬರ್ 14 KN ಆನಂದ್ ಗೌಡ 8 ಲಕ್ಷ ಒಂದನೇ ಸಾರಿ ಸೀರಿಯಲ್ ನಂಬರ್ 14 ಆನಂದ್ ಗೌಡ 8 ಲಕ್ಷ ಎರಡನೇ ಸಾರಿ 8 ಲಕ್ಷ ಸೀರಿಯಲ್ ನಂಬರ್ 14 ಆನಂದ್ ಗೌಡ ಎರಡನೇ ಸಾರಿ 14ನೇ ಸೀರಿಯಲ್ ನಂಬರ್ ಆನಂದ್ ಗೌಡ 8 ಲಕ್ಷ ಎರಡನೇ ಸಾರಿ ನೀವು ಕೂಗಿ ಸರ್, ನೀವು ಕೂಗಿ. ಎರಡನೇ ಸಾರಿ ಸೀರಿಯಲ್ ನಂಬರ್ 14 8 ಲಕ್ಷ KN ಆನಂದ್ ಗೌಡ ಹೌದು, ನಮ್ಗೆ ಸಮ್ಮತಿ ಇಲ್ಲ 8 ಲಕ್ಷಕ್ಕೆ. ಅಪ್ಪ 8 ಲಕ್ಷಕ್ಕೆ ಈ ಬಹಿರಂಗ ಹರಾಜು ಶಾಲೆಯ ಸಿಬ್ಬಂದಿ ವರ್ಗ SDMC ಸದಸ್ಯರ ಒಪ್ಪಿಗೆ ಇಲ್ಲ. ಕ್ಯಾನ್ಸಲ್ ಬರ್ಕೊಟ್ಬಿಡಿ.
ಮೇಲೆ ಗೌರ್ಮೆಂಟ್ ಫಾರೆಸ್ಟ್ ಅವ್ರದ್ದು ಇದಿರೋದು 5 ಲಕ್ಷ ಮೇಲೆ ಎಷ್ಟನ್ನ ಹೋಗ್ಲಿ 10,000 ಹೋಗ್ಲಿ ನೀವು ಬಿಡ್ಬೇಕು. ನೀವು ಏನು ಇವಾಗ ಮಾಡಿದ್ದೀರಾ? ಲಕ್ಷ ಅಂತ ಇದೆಯಾ? ನಿಮ್ಗೆ ಯಾರು ಹೇಳಿದ್ರು 5 ಲಕ್ಷ ಅಂತ? ನಾವು ಅದ್ರಲ್ಲಿ ಹಾಕಿಲ್ಲ, ಪಾಯಿಂಟ್ ಹಾಕಿಲ್ಲ. ಅಂದಾಜು ಮೊತ್ತ ನಮ್ಮ ಫಾರೆಸ್ಟ್ ಅವರು 5 ಲಕ್ಷ ಯಾರು ಹೇಳಿದ್ರು? ಯಾರು ಹೇಳಿದ್ರು ನಿಮ್ಗೆ? ಗೊತ್ತಿಲ್ಲ. ರೈಟಿಂಗ್ ಇಲ್ಲ ಅಂದ್ರೆ ಇನ್ನೇನ್ ಕಾಯ್ಬೇಕು ಆಕ್ಷನ್? ಹೌದು, ಕೂಗಿದಲ್ಲ, ನಾನು ಇದು ಬಿಟ್ಟಿರೋದು. ತಗೊಳ್ತೀವಿ. ಏನ್ ಮಾತಾಡ್ತಾ ಇರೋದು? ಅಷ್ಟೇ. ಊಟ ಇದೆ, ಊಟ ಸರ್ಕಸ್ ಇದನ್ನು ತಿರ್ಸ್ಕರುವ ಹಕ್ಕು ಜವಾಬ್ದಾರಿ ನಮಗಿದೆ ಅಂತ ನಾವು ಹಾಕಿದ್ದೀವಿ. ಡಿಪಾಸಿಟ್ ಕಟ್ಸ್ಕೊಳೋದು ಹಾಕಿದ್ದೀವಿ. ನೀವು 10 ಜನ ಏನ್ ಹೇಳಿದ್ರಿ? ಕಟ್ಸ್ಕೋಬಾರ್ದು, 4 ಗಂಟೆನೇ ಫಿಕ್ಸ್. ಎಕ್ಕ 1 ನಿಮಿಷ ನೀವು ಬಿಟ್ಕೊಳ್ಳಿಲ್ಲ. ನಿಮ್ಮ ಒಪ್ಪಿಗೆ ನಾವು ಒಪ್ಕೊಂಡಿದ್ದೀವಿ. ನಮ್ಮ ಒಪ್ಪಿಗೆ ಇದೆ. ಎಸ್, ನಾವು ಬರ್ಕೊಡ್ತೀವಿ ಅಂತ ಬರ್ಕೊಂಡಿದ್ದೀವಿ. ಹೌದು, ಕಮಿಟಿ ತೀರ್ಮಾನ ಮಾಡ್ತಾರೆ. ಕಮಿಟಿ ತೀರ್ಮಾನ ಆದೇಶ ಇಷ್ಟು ಮಾಡಿದೆ. ಪತ್ರಿಕೆ ಪಾಲನೆ ಮಾಡಿದ್ದೇವೆ. ಅದರಲ್ಲಿ ಪಾಲನೆ ಮಾಡಿದ್ದೇವೆ. ಈ ದಿನ ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕಿನ ಮುಡಿನೂರು ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ ಸೇರಿದಂತಹ ಸರ್ವೆ ನಂಬರ್ 378, 379, 135 ಮತ್ತು 384 ಜಮೀನಿನಲ್ಲಿ ಬೆಳೆಸಲಾಗಿರುವ ನೀಲಗಿರಿ ಮರಗಳ ಹರಾಜಿಗಾಗಿ ಎಸ್ಡಿಎಂಸಿ ಈ ಮುಡಿನೂರು ಶಾಲೆಯ ಎಸ್ಡಿಎಂಸಿ ಸಮಿತಿ ಮತ್ತು ಸಿಬ್ಬಂದಿಯವರು ಮತ್ತು ಈ ಇಲಾಖೆಗೆ ಸಂಬಂಧಪಟ್ಟಂತಹ ಸೋಮೇಶ್ ರವರು ಅವರ ಕುಮ್ಮಕ್ಕಿನಿಂದ ಇವತ್ತು ಈ ಬಾರಿ 2ನೇ ಬಾರಿಗೆ ಈ ಹರಾಜನ್ನು ಕರೆದಿದ್ದಂತಹ 2ನೇ ಬಾರಿಯೂ ಸಹ ಮುಂದೂಡಬೇಕಂತ ಇವರ ಕುಮ್ಮಕ್ಕು ಅಂದರೆ ಇವರಿಗೆ ಬರಬೇಕಂದ ಯಾವ್ದೋ ಕಮಿಷನ್ಗೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಯಾವುದೋ ಒಂದಕ್ಕೆ ಆಸೆ ಪಟ್ಟು ಇಲ್ಲ ರಾಜಕೀಯ ಒತ್ತಡಗಳಕ್ಕೋ ಇವರು ಮಣಿದು ನಮಗೆ ಲಾಸ್ಟ್ ಟೈಮ್ ಅಂದ್ರೆ 1ನೇ ಸಾರಿಗೆ 16,80,000ಕ್ಕೆ ಹೈಯೆಸ್ಟ್ ಬಿಟ್ ಆಗಿರ್ತದೆ. ಆದ್ರೂ ಸಹ ಅವತ್ತು ಅವರಿಗೆ ರಾಜಕೀಯ ಒತ್ತಡಗಳಿಂದ ಅವ್ರಿಗೆ ಬಿಟ್ಟು ಕೊಟ್ಟು ಮತ್ತೊಮ್ಮೆ 2ನೇ ಬಾರಿಗೆ ಆನಂದ ಗೌಡ ಅನ್ನೋರ್ಗೆ ಇವತ್ತು 15 ಜನ ಸೇರಿ ಇಲ್ಲಿ ಬಿಡ್ ಕರೆಯಲು ನಾವು 15 ಜನ 50,000 ರೂಗಳಂತೆ ನಾವಿಲ್ಲಿ ಡೆಪಾಸಿಟ್ ಮಾಡಿರ್ತೇವೆ. ಇದಾದ್ರೂ ಕೂಡ ಇವರು ಯಾವುದೇ ಈ ಕಮಿಷನ್ಗೆ ಆಸೆ ಪಟ್ಟು 8,10,000ಕ್ಕೆ 8 ಲಕ್ಷಕ್ಕೆ ಹೈಯೆಸ್ಟ್ ಬಿಡ್ ಕರೆದಿದ್ರು ಕೂಡ ಇವ್ರಿಗೆ ಬಿಡದೆ ಇವ್ರು ಅನ್ಯಾಯ ಮಾಡ್ಕೊಂಡು ಇವ್ರ ಕಮಿಷನ್ಗೂ ಮತ್ತೊಂದಕ್ಕೂ ಏನೋ ಆಸೆ ಪಟ್ಕೊಂಡು ನಾವು ಇಲ್ಲಿರ್ತಕ್ಕಂಥ 15 ಜನ ಸೇರಿ ಇದ್ರು ಕೂಡ 1, 2, 3 ಅಂತ ಹೇಳ್ಬಿಟ್ಟು ಬಿಟ್ ಕರೆದು ಕೂಡ ಬಿಟ್ಟು ನಂತರ ನಮ್ಮ ಕೈಯಲ್ಲಿ ಆಗೋದಿಲ್ಲ, ಇದು ಇನ್ನೂ 16 ಲಕ್ಷಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಗ ಇದ್ರಲ್ಲಿ ಯಾವುದೇ ಆಗ್ಲಿ ಪಾಂಪ್ಲೆಟ್ ಹೊಡೆದಿರ್ತಾರೆ. ಈ ಪಾಂಪ್ಲೆಟ್ ಅಲ್ಲ ಕಂಡೀಷನ್ಸ್ ಯಾವ್ದು ಇರೋದಿಲ್ಲ. ಇವ್ರೆಲ್ಲಾ ಕಂಡೀಷನ್ಸ್ ನಾವು ಚಾಚು ಚಪ್ಪದೆ ನಾವು ಪಾಲನೆ ಮಾಡ್ಕೊಂಡಿದ್ರು ಕೂಡ ಇವ್ರು ಆಗ ಈ ಕಂಡೀಷನಲ್ಸ್ ಏನಿದೆ ಆ ಕಂಡೀಷನ್ಸ್ ನ ಮೀರಿ ಅವರು ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ರದ್ದು ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಮ್ಮ ಆನಂದ್ ಅಣ್ಣವ್ರು ಹೈಯೆಸ್ಟ್ ಬೇಟದಾರರು ಇವ್ರು ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ವಿವರ ಮಾಡ್ತಾರೆ. ಹೌದು, ಕಂಡೀಷನ್ಸ್ ಅವರು ರದ್ದು ಮಾಡೋ ಹಕ್ಕು ನಮ್ಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಇಷ್ಟೇ ಮಾಡಬೇಕು ಇಷ್ಟು ಅಂತ ಹೇಳ್ಬಿಟ್ಟು ಅಮೌಂಟ್ ಕೂಡ ಮೆನ್ಷನ್ ಮಾಡಿಲ್ಲ ಇಷ್ಟಕ್ಕೆ ಮಾಡ್ಬೇಕು ಅಂತ. ಆದ್ರೆ ಇದಕ್ಕೊಂದು ಇಲಾಖೆ ಇದೆ, ಅರಣ್ಯ ಇಲಾಖೆ, ಅದಕ್ಕೂ ಎಲ್ಲಾನು ಇಷ್ಟೇ ಅಂತ ಇಷ್ಟ ಅಮೌಂಟ್ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಾಗಿತ್ತು. ನಾವು ಕೋಲಾರ ತಾಲೂಕು ಭಟ್ರಳ್ಳಿ ಗ್ರಾಮದಿಂದ ಬಂದಿದ್ದೇವೆ. 8 ಲಕ್ಷಕ್ಕೆ ಬಿಟ್ ಕರೆದು ಸದಾ 2 ಸಲ ಬಂದು ನಾವು ಇಲ್ಲಿ ಊಟ ಇಲ್ದೆ ನೀರಿಲ್ದೆ ಇನ್ನೊಂದಿಲ್ದೆ ಎಲ್ಲ ಹೋಗಿದ್ದೀವಿ. ಉಂಡಪ್ಪ ಎಲ್ಲ ಹೋಗ್ತಾ ಇದೀವಿ. 2 ಸಲ ಬಂದು
8 ಲಕ್ಷಕ್ಕೆ ಬಿಟ್ ಕರೆದ್ರೇನು ಇನ್ನೂ ಆಗಲ್ಲ ಇದು ಅದು ಇದು ಅಂತ ರಾಜಕೀಯ ಮಾಡ್ಕೊಂಡು ರಾಜಕೀಯ ಒತ್ತಡ ತಗೊಂಡು ರಾಜಕೀಯ ಕಮಿಷನ್ಗೆ ವ್ಯವಹಾರ ಮಾಡ್ಕೊಂಡು ನಮಗೆ ಇಲ್ಲದ ಹಿಂಸೆ ಕೊಡ್ತಾ ಇದ್ದಾರೆ, ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ಇದನ್ನ ತಡೆಗಟ್ಟಬೇಕಂತ ನಿಮ್ಗೆ ಮನವಿ ಮಾಡ್ತಾ ಇದೀವಿ ಸರ್. ಈ ಮೀಡಿಯಾ ಮುಖಾಂತರ ಏನ್ ಕೇಳ್ಕೊಂತೀವಿ ಅಂದ್ರೆ ಮೇಲಿನ ಅಧಿಕಾರಿಗಳು, ಈ ಶಿಕ್ಷಣ ಇಲಾಖೆ ಮೇಲಿನ ಅಧಿಕಾರಿಗಳು ಮತ್ತು ಅರಣ್ಯ ಅಧಿಕಾರಿಗಳು ಎಲ್ಲರೂ ಇದನ್ನು ಗಮನ ಹರಿಸಿ ದಯವಿಟ್ಟು ಇದನ್ನ ಯಾವ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಸಜ್ಜಿತವಾಗಿ ನಡೆಸಬೇಕು. ಮುಂದಿನ ದಿನಗಳಲ್ಲಿ ನಡೆಸಬೇಕಿದ್ರು ಕೂಡ ಈಗ ಆಗಿರೋ ಅನ್ಯಾಯಕ್ಕೆ ಈ ಹೊಣೆ ಪೂರ್ತಿನೂ ಈ SDMC ಸಮಿತಿ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಆಗಿರ್ತಾರೆ. ದಯವಿಟ್ಟು ಇದಕ್ಕೆ ಸೂಕ್ತವಾದಂತ ನಮಗೆ ಆನ್ಸರ್ ಕೊಡ್ಬೇಕಾಗಿ ಎಲ್ಲ ವಿನಂತಿ. ಇವರು ಈ ನ್ಯಾಯ ಕರೆಕ್ಟ್ ಆಗಿ ನಮ್ಗೆ ಸೂಕ್ತವಾದಂತಹ ಆನ್ಸರ್ ಕೊಡೋವರೆಗೂ ಕೂಡ ನಾವು ಕಟ್ಟಿರ್ತಕ್ಕಂಥ 50,000 ಅಮೌಂಟ್ ಅನ್ನ ಪ್ರತಿಯೊಬ್ರು ಎಷ್ಟು ಜನ 15 ಜನ ಕಟ್ಟಿದ್ವಿ, 15 ಜನ ಯಾರೇ ಆಗ್ಲಿ ನಾವು ಹಿಂಪಡೆಯೋದಿಲ್ಲ. 50,000 ರೂಪಾಯಿಗಳನ್ನ ಹೆಚ್ಚಿನ ಬೀಡ್ ಅನ್ನು ಅಂಗೀಕರಿಸುವ ಮತ್ತು ತಿರಸ್ಕರಿಸುವ ಅಥವಾ ಎರಡನೇ ಹೆಚ್ಚುವರಿ ಬೀಡ್ ಅನ್ನು ಅಂಗೀಕರಿಸುವ ಮತ್ತು ಪುನರ್ ಮಾರಾಟ ಹಕ್ಕನ್ನು ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರು ಹಾಗೂ SDMC ಸಮಿತಿಯರವರು ಹೊಂದಿರುತ್ತಾರೆ. ಕರೆಕ್ಟ್ ಆಗಿದೆ. ಅದು ನಮ್ಗೆ ಒಪ್ಪಿಗೆ ಆಗಿಲ್ಲ. ನಿಮ್ಮ ಒಪ್ಪಿಗೆ ಎಷ್ಟು ಅಂತ ಅದ್ರಲ್ಲಿ ಯಾಕೆ ಮೆನ್ಷನ್ ಮಾಡಿಲ್ಲ? ಡಿಪಾಸಿಟ್ ಮಾಡಿದ್ವಿ, ಷರತ್ತಲ್ಲಿ ಅನ್ವಯ ಇಲ್ಲ ಅಂತಲ್ಲ, ಚೆಕ್ ಇಸ್ಕೊಳಕ್ ಹೋಗ್ಲ ನಾವು. ಹೋಗಿದ್ವಾ ನೀವು ಬಂದಿದ್ ಲಾಸ್ಟ್ ಟೈಮ್ ಚೆಕ್ ಕೂಡ ಇಸ್ಕೊಳಕ್ ಹೋಗ್ಲಿಲ್ಲ. ಯಾಕೆ ಹೇಳ, ಇದ್ರಲ್ಲಿ ಹೆಸರು ಒಂದಿಲ್ಲ ಅಂತ ಮೆನ್ಷನ್ ಮಾಡಿಲ್ಲ. ಇವಾಗ ನಿನ್ನೆ 4 ಗಂಟೆವರೆಗೆ ಏನ್ 15 ಜನ ಕಟ್ಟಿದ್ರೆ ಅವ್ರಿಗೆ ಮಾತ್ರ ಅಂತ. ಈ ಸುಮಾರು ನಮ್ಮ ಊರವರು 10 ಜನ ಇದ್ರು ಕಟ್ಟ ಅಲ್ಲ ಇದೆ. ಆದ್ರೂ ಷರತ್ತು ಬದ್ಧವಾಗಿದ್ದೀವಿ, ಯಾರನ್ನೂ ಕಟ್ಕೊಂಡು ಈ ಇದ್ರಲ್ಲಿ ನಾರನ್ಸ್ ಹಾಕಿದ್ದೀವಿ. ದಯವಿಟ್ಟು ನೀವು ತಿಳ್ಕೊಳ್ಳಿ, ಯಾರಾದ್ರೂ ಆಗ್ಲಿ ಇಲ್ಲ ಎಲ್ಲಿಗಾದ್ರೂ ಇದ್ ಮಾಡ್ಕೊಳ್ಳಿ. ನಂಬರ್ 9 ಏನ್ ಹೇಳಿದೆ, ನಂಬರ್ 9 ಏನ್ ಅದಾಗಲ್ಲ ಅಂತ ಅಲ್ಲಿ ಎದ್ದು ಹೊರಟೋಗಿದ್ದೀವಿ. ಅಲ್ಲಿಗೆ ಮುಗೀತು ಅಷ್ಟೇ. ನಿಮ್ಗೆ ಇಷ್ಟ ಇದ್ರೆ ನೆಕ್ಸ್ಟ್ ಹೇಳಿದ್ರೆ ಬನ್ನಿ, ಇಲ್ಲಾಂದ್ರೆ ನಿಮ್ಮೆ ಹೋಗಿ ಮನೆಯಲ್ಲಿ ಏನು ಇವತ್ತು ನಮ್ಮ ಮುಡಿನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 6 ಎಕರೆ ನೀಲಗಿರಿ ತೋಪನ್ನ ನಮ್ಮ ಸರ್ಕಾರಿ ನಿಯಮಾವಳಿ ಪ್ರಕಾರ ಶಿಕ್ಷಣ ಇಲಾಖೆಯ ಅನುಮತಿಯನ್ನು ಪಡೆದು ಅರಣ್ಯ ಇಲಾಖೆಯವರ ಒಂದು ಅಪ್ಪಣೆಯನ್ನು ಪಡೆದು ಬಹಿರಂಗ ಹರಾಜನ್ನ 19/2/2025 ಏರ್ಪಡಿಸಿದ್ವಿ. ಇಲ್ಲಿ ಮುಂಗಡವಾಗಿ ಡಿಪಾಸಿಟ್ ಹಣ ಅಂತ ಹೇಳ್ಬಿಟ್ಟು 50,000 ರೂಪಾಯಿ ಕಟ್ಟಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಕಾಲದ ಅಭಾವ ಇದ್ದಿದ್ದರಿಂದ ಇವತ್ತು ಹಣ ಕಟ್ಟಿಸ್ಕೊಳ್ಳೋದನ್ನ ನಿಲ್ಲಿಸಿದ್ವಿ. ನಿನ್ನೆ 18ನೇ ತಾರೀಕು ಬಂದು ಸುಮಾರು ಒಂದು 15 ಜನ 55,000 ಕಟ್ಟಿ ರಿಸಿಪ್ಟ್ ಅನ್ನು ಪಡೆದಿದ್ರು. ಇಲ್ಲೇನಪ್ಪ ಆಯ್ತು ಅಂದ್ರೆ, ಈ ಒಂದು ಸರ್ಕಾರ ನಿಗದಿ ಪಡಿಸಿರ್ತಕ್ಕಂತ ನೀಲಗಿರಿ ತೋಪಿನ ಮೊತ್ತ, ಈ ಒಂದು ಶಾಲಾ SDMC ಅವರ ಒಂದು ಅಂದಾಜಿನ ಮೊತ್ತ, ಶಿಕ್ಷಣ ಇಲಾಖೆಯವರ ಅಂದಾಜು ಮೊತ್ತ, ಅವರು ಕೂಗಿರ್ತಕ್ಕಂಥ ಮೊತ್ತ ತಾಳೆ ಆಗ್ಲಿಲ್ಲ. ಕಡಿಮೆ ಮೊತ್ತಕ್ಕೆ ಅವರು ಕೂಗಿದ್ರು. ಆ ಒಂದು ಕಾರಣಾಂತರಗಳಿಂದ ಈ ಬಹಿರಂಗ ಹರಾಜನ್ನ ರದ್ದುಪಡಿಸಿ ಮುಂದೂಡಿಕೆ ಮಾಡಿದ್ದೀವಿ. ಅವರಂತ ಇದ್ರು ಎಲ್ಲ ರಾಜಕೀಯ ಇಲ್ಲ, ಇಲ್ಲಿ ಅವ್ರು ಅನ್ಬಹುದು ರಾಜಕೀಯ ಕುಂಭಕ್ಕೂ ಪಕ್ಷಪಾತ ಭೇದ ಭಾವ ಏನೂ ಇಲ್ಲ. ಇಲ್ಲಿ ಇದು ಮುಡಿನೂರಿನ ಹಿರಿಯ ಪ್ರಾಥಮಿಕ ಶಾಲೆ. ಎಲ್ಲಾ ಮಕ್ಕಳು ಈ ಶಾಲೆಯಲ್ಲಿ ಓದಂತವ್ರು. ಈ ಸುತ್ತಮುತ್ತಲು ಹಳ್ಳಿಯ ಹುಡುಗರು ಸಹ ಇಲ್ಲೇ ಓದಿರೋದು. ಈ ಶಾಲೆಯ ಬಗ್ಗೆ ಯಾರಿಗೆ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ. ಇಲ್ಲಿ ಸೇರಿರ್ತಕ್ಕಂಥವ್ರಿಗೂ ಯಾರಿಗೂ ಕೆಟ್ಟ ಅಭಿಪ್ರಾಯ ಇಲ್ಲ. ಇದು ಹೆಂಗಾಯ್ತಪ್ಪ ಅಂತಂದ್ರೆ, ಅವ್ರೊಂದು 15 ಜನದಲ್ಲಿ 10 ಜನ ಒಂದು ರಿಂಗ್ ಆದ್ರು. ಅವ್ರ 10 ಜನ ರಿಂಗ್ ಆಗಿ ಒಬ್ಬರನ್ನ ಆಯ್ಕೆ ಮಾಡಿ ಆಕ್ಷನ್ ಕೂಗಲು ಬಿಟ್ರು. ಅದು 6.5 ಲಕ್ಷ ಗಡಿ ದಾಟಿದಾಗ ಅಲ್ಲಿ ಅವರವರಷ್ಟಕ್ಕೆ ಅವರೇ ಸಿಗ್ನಲ್ ಕೊಟ್ಕೊಂಡು ಒಂದು 7-8 ಜನ ಎದ್ದು ಹಿಂದಕ್ಕೆ ಹೋದ್ರು. ಆವಾಗಲೇ ಈ ವೇದಿಕೆ ಮೇಲೆ ಇರ್ತಕ್ಕಂತ ಗ್ರಾಮಸ್ಥರಿಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೂ
ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೂ ಸಹ ಇಲ್ಲಿ ಏನೋ ಅವ್ಯವಹಾರ ನಡೀತಾ ಇದೆ ಅನ್ನೋದು ಗೊತ್ತಾಗ್ಬಿಡ್ತು. ಆ ಒಂದು ಕಾರಣಗಳಿಂದ ಅವರು ಮೊನ್ನೆ ಆದಂತ ಬೀಟ್ಗೂ ಈಗಿನ ಬೀಟ್ಗೂ ಅರ್ಧ ಡಿಫ್ರೆನ್ಸ್ ಇತ್ತು. ಆ ಒಂದು ಕಾರಣಗಳಿಂದ ಇದನ್ನ ರದ್ದುಪಡಿಸಿದ್ವಿ. ಬೇರೆ ಇದರಲ್ಲಿ ರಾಜಕೀಯ, ಇದರ ಕಮಿಷನ್, ಇನ್ನೊಂದು ಮತ್ತೊಂದು ಯಾವುದೇನೂ ಇಲ್ಲ. ಇಲ್ಲ, ಡಿಪಾಸಿಟ್ ಹಣ ಕಟ್ಟಿಸ್ಕೊಳ್ಳುವಾಗ ಅವ್ರಿಗೂ ಸ್ಲಿಪ್ ಕೊಟ್ಟಿದ್ವಿ, ನಂಬರ್ ಹಾಕಿ. ಅಂತ ಒಂದು ಸ್ಲಿಪ್ ಅನ್ನ ಅವರ ಹಣಕ್ಕೆ ಸಹ ನಾವು ಇಲ್ಲಿ ಅಟ್ಯಾಚ್ ಮಾಡಿದ್ವಿ. ಎಲ್ಲ ತೀರ್ಮಾನ ಆಯಿತು. ಪ್ರತಿಯೊಬ್ಬರು 15 ಜನನೂ ಕೊಟ್ಟಿರ್ತಕ್ಕಂಥ ಒಂದು ರಸೀದಿಯನ್ನು ಕೊಟ್ಟು ಅವರ ಹಣವನ್ನು ಅವ್ರು ವಾಪಸ್ ತಕೊಂಡು ಹೋದ್ರು. ಊಟ ಆಮೇಲೆ ಇಲ್ಲಿ ಒಂದು 150 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ವಿ. ಸಂತೋಷದಿಂದ, ಖುಷಿಯಿಂದ ಊಟ ಮಾಡಿ ಜಿಗುಪ್ಸೆಯಿಂದ ಹೋದ್ರು. ಯಾವುದೇ ಏನು ತಂಟೆ ತಕರಾರು ಏನು ಇದ್ರಲ್ಲಿಲ್ಲ. ಯಾಕಪ್ಪ ಇಲ್ಲ ಅಂತಂದ್ರೆ ಇದು ಸರ್ಕಾರದ ಒಂದು ಸುತ್ತುವಲೆ, ಕಾನೂನುಬದ್ಧವಾಗಿ ಇದನ್ನ ನಾವು ಏರ್ಪಡಿಸಿದ್ದೀವಿ. ಹಿರಿಯ ಅಧಿಕಾರಿಗಳ ಒಂದು ಮಾರ್ಗದರ್ಶನ ಮುಖಾಂತರ ಅವರ ಒಂದು ಷರತ್ತಿನ ಅನ್ವಯ ಇದನ್ನ ಏರ್ಪಡಿಸಿದ್ದೀವಿ. ಇದರಲ್ಲಿ ಯಾವುದೇ ಒಂದು ಕುತಂತ್ರ ಇಲ್ಲ. ಆ ಒಂದು ಕಾರಣಗಳಿಂದ ನಮ್ಮ ಒಂದು ಕೈವಾಡ ಯಾರ್ದು ಇಲ್ಲ. ಅವರ ಒಂದು ಕೈವಾಡದಿಂದ ಇದನ್ನ ಮುಂದೂಡಿಕೆ ಮಾಡಿದ್ದೀವಿ. ಮುಂದೂಡಿಕೆ ಮಾಡಿದ್ದೀವಿ. SDMC ಕಮಿಟಿನವರು, ಊರಿನವರು, ಗ್ರಾಮ ಪಂಚಾಯತಿ ಸದಸ್ಯರು, ಇಲಾಖೆಯ ಕೆಲವು ಅಧಿಕಾರಿಗಳು ಎಲ್ಲ ಸೇರಿ ಮತ್ತೆ ಒಂದು ತೀರ್ಮಾನ ತಗೊಳ್ತೀವಿ.